ವಿಕಲಚೇತನಿಗೆ ಸರ್ಕಾರಿ ನೌಕರನಿಂದ ಕಿರುಕುಳವನ್ನ ನೀಡಲಾಗ್ತಾ ಇತ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿತ್ತು. ವಿಕಲಚೇತನಿಗೆ ಸರ್ಕಾರಿ ನೌಕರನಿಂದ ಕಿರುಕುಳ, ಬಡ್ಡಿ ಕಿರುಕುಳಕ್ಕೆ ವಿಕಲಚೇತನ ಲೋಕೇಶ್ ಹೈರಾಣಾಗಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಬ್ರಿಡ್ಜಿನಹಳ್ಳಿ ಗ್ರಾಮ ಪಿಡಬ್ಲ್ಯೂಡಿ ನೌಕರ ಗೋವಿಂದಪ್ಪನಿಂದ ಕಿರುಕುಳ ಕೇಳಿಬಂದಿದೆ. ಬಡ್ಡಿಗಾಗಿ 8.40 ಲಕ್ಷ ರೂಪಾಯಿ ಹಣವನ್ನ ನೀಡಿದಂತೆ ಈ ನೌಕರ ಹಣ ಪಡೆಯುವಾಗ 6 ಬ್ಲಾಂಕ್ ಚೆಕ್ ನೀಡಿದಂತಹ ಲೋಕೇಶ್ ಅಸಲು ತೀರಿದ ಬಳಿಕ ಹೆಚ್ಚಿನ ಬಡ್ಡಿಗಾಗಿ ಕಿರುಕುಳವನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ವಿಕಲಚೇತನರೊಬ್ಬರಿಗೆ ಸರ್ಕಾರಿ ನೌಕರ ಕಿರುಕುಳ ನೀಡಿರುವಂತಹ ಘಟನೆ ನಡೆದಿರುವಂತದ್ದು. ಸಾಲವನ್ನ ಪಡೆದಿದ್ರು ವಿಕಲಚೇತನರಾದಂತಹ ಲೋಕೇಶ್ ಇದೀಗ ಈ ಸಾಲವನ್ನ ಪಡೆದು ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ಬೋದು. ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಬೆರ್ಚೇನಹಳ್ಳಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿರುವಂತದ್ದು. ಪಿಡಬ್ಲ್ಯೂಡಿ ನೌಕರ ಗೋವಿಂದಪ್ಪನಿಂದ ಕಿರುಕುಳ ಕೇಳಿ ಬಂದಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವರ ಹೆಸರು ಲೋಕೇಶ್ ಅಂತ ಹೇಳ್ಬಿಟ್ಟು ಬಡ್ಡಿಗಾಗಿ 8.40 ಲಕ್ಷ 8,40,000 ರೂಪಾಯಿ ಹಣವನ್ನ ಇಸ್ಕೊಂಡಿರ್ತಾರೆ. ಇವರು ಹಣ ಪಡೆಯುವಾಗ 6 ಬ್ಲಾಂಕ್ ಚೆಕ್ ಅನ್ನ ಕೂಡ ನೀಡಿದ್ರಂತೆ ಲೋಕೇಶ್ ಅವರು. ಆದರೆ ಅಸಲು ತೀರಿದ ಬಳಿಕ ಹೆಚ್ಚಿನ ಬಡ್ಡಿಗಾಗಿ ಕಿರುಕುಳವನ್ನ ಕೂಡ ನೀಡ್ತಾ ಇರುವಂತದ್ದು. ಬಡ್ಡಿ ಆಸೆಗೆ ಬೇರೆಯವರಿಗೆ ಚೆಕ್ ನೀಡಿ ನೌಕರ ಕೇಸನ್ನ ಕೂಡ ದಾಖಲು ಮಾಡಿದ್ದಾರಂತೆ. ಹೀಗಾಗಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ವಿಕಲಚೇತನರಾದಂತಹ ಲೋಕೇಶ್ ಅವರು. $8,50,000 ಸಾಲವನ್ನು ತಗೊಂಡಿದ್ರಿ. ಅದು ಕುರಿ ವ್ಯಾಪಾರಕ್ಕಂತ ತಗೊಂಡಿದ್ದು. ಕುರಿ ವ್ಯಾಪಾರಕ್ಕೆ ಅಂದ್ಬಿಟ್ಟು ತಗೊಂಡ್ರಿ. ನಮ್ಗೆ ನಡೆಯುವಾಗ ಬಡ್ಡಿಗೆ ಚೆನ್ನಾಗಿ ಕಟ್ಟಿದ್ರಿ. ನಡೆದಿದ್ದಾಗ ಸ್ವಲ್ಪ ಡಿಲೇ ಮಾಡಿದ್ರಕ್ಕ ಕೊಡೋಕ್ಕಾಗ ಲೇಟ್ ಆಗಿದ್ರಕ್ಕ ಅವರು ಬಂದು ಮನೆ ಹತ್ರ ಗಲಾಟೆ ಮಾಡಿದ್ರಕ್ಕ ಕೈವಾರ ಮಂಜುನಾಥ್ ಅಜಯ್ ಕುಮಾರ್ ಬಂದು ನ್ಯಾಯ ಪಂಚಾಯತಿ ಮಾಡಿ 3,10,000 ರೂಪಾಯಿ ಕುರಿ 37 ಕುರಿ ಮನೆಯಲ್ಲೇ ತುಂಬ್ಕೊಂಡು ಟಾಟಾ ಎ.ಸಿ ಹಾಕ್ಕೊಂಡು ಹೋದ್ರು. ನಾವು 3,10,000 ರೂಪಾಯಿ ಕೊಟ್ರಿ. ತಿರ್ಗಾ ಅವ್ರ ಹೆಂಡತಿ ಅಕೌಂಟ್ಗೆ ಫೋನ್ಪೇ ಮಾಡಿದ್ರಿ. ಅವ್ರ ಹೆಂಡತಿ ಅಕೌಂಟ್ಗೆ ಅವ್ರು ಕೊಟ್ಟಿರೋದು ದಾಖಲೆ ಇದೆ. ಬಡ್ಡಿ ಕಟ್ಟಿ ಸಾಕಾಯಿತು. ನಮ್ಗೆ ಕೂಲಿ ಮಾಡೋಕ್ಕೆ ಯತ್ನಿಲ್ಲ. ಒಂದು ಜಮೀನು ತಗೊಂಡಿದ್ರೆ ಅದರಲ್ಲಿ 1 ಎಕರೆ ಜಮೀನು ಬೇಕು ಅಂತ ಗೋವಿಂದಪ್ಪ ಭಾರಿ ಚಿತ್ರಹಿಂಸೆ ಕೊಡ್ತಾ ಇದ್ದೇನೆ. ನಮ್ಗೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋದ್ರಿ. ಹಾಗೆಲ್ಲ 6 ಚೆಕ್ಕು ಖಾಲಿ ಚೆಕ್ಕು ಸಂತೆಕಳ್ಳಿ ಬ್ರಾಂಚು ಪ್ರತಿ ಕೃಷ್ಣ ಬ್ಯಾಂಕು ಸಂತೆಕಳ್ಳಿ 6 ಚೆಕ್ ಕೊಟ್ಟಿದ್ದೀನಿ. 6 ಚೆಕ್ದಲ್ಲಿ 4 ಚೆಕ್ಕು 9 ಲಕ್ಷಕ್ಕೆ ಹಾಕಿಬಿಟ್ಟು ನಮ್ಗೆ ಜಾಸ್ತಿ ಚಿತ್ರಹಿಂಸೆ ಕೊಡ್ತಾರೆ ಸರ್. ನಾವು ಸಾಯೋ ಪರಿಸ್ಥಿತಿ ಬಂದಿದೆ. ನನ್ನ ಮಕ್ಕಳು ನಾವು ಪೊಲೀಸ್ ಸ್ಟೇಷನ್ಗಡೆ ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನೋದು ಇದಾಗಿದೆ. ನಾವು ಕೋರ್ಟ್ಗೆ ಅಲ್ದು ಸಾಕಾಗಿದೆ. ನಮ್ಮ ಹೆಂಡತಿ ಕೂಲಿ ಮಾಡ್ಕೊಂಬರ್ಬೇಕು, ನಾವು ತಿನ್ನಬೇಕು, ಆ ಥರ ತೊಂದರೆ ಕೊಟ್ಟರೆ ಜಾಸ್ತಿ ಚಿತ್ರಹಿಂಸೆ ಕೊಡ್ತಾನೆ ಸರ್. ಹೆಂಗೆ ಪರಿಚಯ ಆಗಿದ್ರು ಅವ್ರು ನಿಮಗೆ? ಅವ್ರು ಕೈವಾರ ಮಂಜಣ್ಣ ಪರಿಚಯ ಮಾಡಿಕೊಟ್ಟಿದ್ದು. ನಮ್ಮ ಮನೆಗೆ ಬಂದು ನಾವು ಕುರಿ ಎಲ್ಲ ಸಾಕಣೆ ಮಾಡ್ತಾರೆ, ನಾವು ಹಾಕ್ತೀರಿ ಅಂದ್ಬಿಟ್ಟು ಅವ್ರ ಅಕೌಂಟಿಂದ ಹಾಕಿದ್ದು. ನಾವೇನು ಮೋಸ ಮಾಡಿಲ್ಲ. ಅವ್ರ ಅಕೌಂಟ್ನಿಂದ ನನ್ನ ಅಕೌಂಟ್ ಬಂದಿದೆ. 8 ಲಕ್ಷ ಬಂದಿದೆ ನೋಡು ಸತ್ಯ ಇದು. ಅದ ಕಾಂತ ಅಕೌಂಟ್ನಿಂದ 1,50,000 ಬಂದಿದೆ. ವೆಂಕಟಲಕ್ಷ್ಮಮ್ಮ ಅವರು ಚಿಕ್ಕಮ್ಮ ಅವ್ರ ಅಕೌಂಟ್ನಿಂದ 1 ಲಕ್ಷ ಬಂದಿದೆ. ಗೋವಿಂದಪ್ಪ ಅಕೌಂಟ್ನಿಂದ 3 ಲಕ್ಷ ಬಂದಿದೆ. ತಿರ್ಗಾ ಗೋವಿಂದಪ್ಪ ಅಕೌಂಟ್ನಿಂದ 3 ಲಕ್ಷ ಬಂದಿದೆ. ಅವ್ರ ಹೆಂಡತಿ ಅಕೌಂಟ್ಗೆ ಫೋನ್ಪೇ ಅವ್ರ ಹೆಂಡತಿ ಕಾಂತ ಅಂತ